ಹಾಯ್, ದಿಸ್ ಇಸ್ ರಕ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡ್ಕೊಂಡು ಬಂದಿರ್ತೀರ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದು ನಿಮಗೆ ಗೊತ್ತು. ಇವತ್ತು ನಾನು ತಗೊಂಡಿರೋ ಟಾಪಿಕ್ ಏನಂತಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ಬು. ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ, ಇದು ಫೇಕಾ ರಿಯಲ್ಲ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೋಬೇಕು, ಇದು ಫೇಕಾ ಅಥವಾ ರಿಯಲ್ಲ ಅಂತ ತಿಳ್ಕೊಂಡು ನಾನು ಒಂದು ವಿಡಿಯೋನ ಮಾಡಾಕಬೇಕು ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಡಾಗಿ ತಿಳ್ಕೊಂಡಾದ್ಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅನ್ನೋದು ಖಂಡಿತವಾಗಿಯೂ ಫೇಕ್ ಅಲ್ಲ, ಇದೊಂದು ರಿಯಲ್ಲು, ಹಾಗೆ ಟ್ರಸ್ಟೆಡ್ ಕೂಡ. ಏನಿಲ್ಲ, ಅದು ತುಂಬ ಸಿಂಪಲ್, ಇದರಲ್ಲಿ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಇತ್ತೀಚೆಗೆ ಇವಾಗ ಇದು ಟ್ರೆಂಡಿಂಗಲ್ಲಿ ನಡೀತಿರೋ ಬಿಸ್ನೆಸ್ ಅಂತಲೇ ಹೇಳ್ಬೋದು. ತುಂಬ ಜನ ಈ ಥರ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ತಗೊಂಡು ಅದ್ರ ಬಗ್ಗೆ ವಿಡಿಯೋನ ಮಾಡಿಬಿಟ್ಟು ಅವ್ರವ್ರದ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬು ಎಲ್ಲ ಕಡೆ ಅವ್ರು ಅಪ್ಲೋಡ್ ಮಾಡಿಕೊಂಡು ಅದ್ರ ಲಿಂಕ್ನ ಮೆನ್ಷನ್ ಮಾಡಿಕೊಂಡು ಕಮಿಷನ್ನ ತಗೋತಿದ್ದಾರೆ. ಇದು ಮೀಶೋದಲ್ಲಿ ಮಾತ್ರ ಅಲ್ಲ, ಮೀಶೋದಲ್ಲೂ ಕೊಡ್ತಾರೆ, ಹಾಗೆ ಫ್ಲಿಪ್ಕಾರ್ಟಲ್ಲೂ ಕೊಡ್ತಾರೆ, ನೈಕಾ, ಮಿಂತ್ರಾ, ಈ ಥರ ಶಾಪಿಂಗ್ ಮಾಡೋ ಅಂಥ ಆ್ಯಪ್ಸ್ಗಳು ಏನೇನಿರುತ್ತೆ ಅದೆಲ್ಲದರಲ್ಲೂ ಕೊಡ್ತಾರೆ. ಆದರೆ ನಾನು ಎಲ್ಲದನ್ನು ನೋಡಿಲ್ಲ. ನನಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ಗೊತ್ತು, ನಾನು ಅದನ್ನು ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಈ ವಿಡಿಯೋನ ಮಾಡ್ತಿದ್ದೀನಿ. ಜನ ಈ ಥರ ವಿಡಿಯೋಸ್ನ ಮಾಡ್ತಿದ್ರು, ನಾನು ಹಾಗೆ ಅಂದ್ಕೊಂಡೆ, ನಾನು ಒಂದ್ಸಲ ಟ್ರೈ ಮಾಡೋಣ, ನೋಡೋಣ ಇದರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗ್ಬೋದು, ಹಾಗೆ ಇದ್ರ ಬಗ್ಗೆ ನನಗೂ ಸ್ವಲ್ಪ ಗೊತ್ತಾದಂಗೆ ಆಗುತ್ತೆ. ಮತ್ತು ಇದರಲ್ಲಿ ಪೇಮೆಂಟ್ ಯಾವ ಥರ ಕೊಡ್ತಾರೆ, ಎಷ್ಟು ದಿನಕ್ಕೆ ಕೊಡ್ತಾರೆ ಅಂತ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಎಲ್ಲರ ಹತ್ರನೂ ಮೀಶೋ ಆ್ಯಪ್ ಇದ್ದೇ ಇರುತ್ತೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವ್ರ ಹತ್ರ ಅಂತೂ ಇದ್ದೇ ಇರುತ್ತೆ, ಸುಮ್ಮನೆ ಯಾರು ಬಂದು ನೋಡ್ತಿರಲ್ಲ. ಏನಿಲ್ಲ, ನಾವು ಆಲ್ರೆಡಿ ಮೀಶೋಗೆ ನಮ್ಮ ನಂಬರ್ನ ಕೊಟ್ಟು ಲಾಗಿನ್ ಆಗಿರ್ತೀವಿ. ಅದೇ ಥರ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇನ್ಸ್ಟಾದಲ್ಲಿ ಒಂದು ID ಇದೆ. ಆ ಐಡಿಲಿ ಅವರು ಬಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ದು ಒಂದು ಲಿಂಕ್ನ ಹಾಕಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಮೀಶೋ ಆ್ಯಪಿಗೆ ಬಂದು ಲೈಕ್ ಅದ್ರ ಬಗ್ಗೆ ಕೇಳುತ್ತೆ ಇನ್ಫಾರ್ಮೇಷನ್. ಅಂದರೆ ಕ್ರಿಯೇಟರ್ ಕ್ಲಬ್ನ ನಾವು ಶುರು ಮಾಡಬೇಕು ಅಲ್ಲಿ. ಅದು ಹೇಗೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇವಾಗ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಿರೋದಷ್ಟೇ. ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ನಾವು ಆ ಲಿಂಕಿಂದ ಜಾಯಿನ್ ಆಗ್ಬೋದು. ಅದು ಹೊಸದಾಗಿ ಬೇರೆ ಆ್ಯಪ್ ಥರ ಏನಿರಲ್ಲ, ಮೀಶೋ ಆ್ಯಪಲ್ಲೇ ಅದೊಂದು ಆಪ್ಷನ್ ಥರ ಇರುತ್ತೆ ಅಷ್ಟೇ. ಅದರಲ್ಲಿ ಯಾವ ಥರ ಅಂತ ಅಂದರೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೈಡಲ್ಲಿ ತೋರಿಸುತ್ತೆ ಕ್ರಿಯೇಟರ್ ಕ್ಲಬ್ ಅಂತ. ಅದನ್ನು ಓಪನ್ ಮಾಡಿದಾಗ ಅಲ್ಲಿ ನಾವು ಎಷ್ಟು ಅರ್ನಿಂಗ್ಸ್ ಮಾಡ್ತಿದ್ದೀವಿ, ಯಾವ ವಿಡಿಯೋಗೆ ಯಾವ ಲಿಂಕ್ನ ಕೊಟ್ಟಿದ್ದೀವಿ, ಹಾಗೆ ಆಟೋ DM ಸೆಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲಿ ಇರುತ್ತೆ. ಏನಿಲ್ಲ, ಮೀಶೋದಲ್ಲಿ ಇವಾಗ ಜಸ್ಟ್ ಏನಾದರೂ ಒಂದು ಪ್ರಾಡಕ್ಟ್ನ ತಗೋತೀವಿ ಅಂದ್ಕೊಳ್ಳಿ. ಅಂದರೆ ಲೈಕ್ ಇವಾಗ ನಾನು ಹಾಕಿರೋ ಒಂದು ಟಾಪ್ನೇ ತಗೊಂಡ್ರೆ, ಇವಾಗ ಇದು ಒಂದು 300 ರುಪೀಸ್ಗೆ ಈ ಟಾಪ್ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ನಾನು ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಬೇಕು. ಇನ್ಸ್ಟಾದಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು, ವಿಡಿಯೋನ ಮಾಡಿಬಿಟ್ಟು ನಾನು ಹಾಕಬೇಕು. ನಾನು ಈ ಟಾಪ್ನ ಮೀಶೋಯಿಂದ ತಗೊಂಡೆ, ಇದು ನನಗೆ ತುಂಬ ಇಷ್ಟ ಆಯಿತು. ಇದು 300 ರುಪೀಸ್ಗೆ ಸಿಗುತ್ತೆ. ನನಗೆ ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು ಅಂತ ಈ ಥರ ಲೈಕ್ ಏನೇನೋ ಮಾತಾಡ್ಬಿಟ್ಟು ಒಂದು ವಿಡಿಯೋನ ಮಾಡಾಕ್ತೀವಿ. ಆ ವಿಡಿಯೋ ಮಾಡಾಕಿದ್ಮೇಲೆ ಅದನ್ನ ನಾವು ನಾರ್ಮಲ್ಲಾಗಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ನಾವು ಆಲ್ರೆಡಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿನ ನಾವು ಲಿಂಕ್ ಮಾಡಿರ್ತೀವಲ್ವ, ಅಲ್ಲಿಗೆ ಬಂದಾಗ ಅದೇ ತೋರಿಸ್ತಿರುತ್ತೆ, ಸೆಟ್ ಆಟೋ DM ಅಂತ ತೋರಿಸ್ತಿರುತ್ತೆ. ನಾವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮದು ರೀಲ್ಸು, ನಾವು ಇನ್ಸ್ಟಾದಲ್ಲಿ ಏನೇನು ರೀಲ್ಸ್ನ ಅಪ್ಲೋಡ್ ಮಾಡಿವಿ ಆ ರೀಲ್ಸ್ ಎಲ್ಲ ಒಂದು ಕಡೆ ಶೋ ಆಗ್ತಿರುತ್ತೆ. ಆ ರೀಲ್ಸಲ್ಲಿ ನಾನು ಇವಾಗ ಈ ಟಾಪ್ದು ಇವಾಗಿನ್ನು ನಾನು ಮಾಡಾಕಿರ್ತೀನಿ ಅಲ್ವಾ, ಅದನ್ನು ನಾನು ಕ್ಲಿಕ್ ಮಾಡಿದಾಗ ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡಿರ್ತೀನಿ ಅಂತ ಅಲ್ಲಿ ತೋರಿಸುತ್ತೆ. ನಾವು ಮೀಶೋದಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ತೋರಿಸಲ್ವ, ಅಲ್ಲಿ ನನಗೆ ಈ ಟಾಪ್ನ ತೋರಿಸುತ್ತೆ. ಈ ಟಾಪ್ದು ಲಿಂಕ್ನ ಅಲ್ಲಿ ನಾನು ಮೆನ್ಷನ್ ಮಾಡಬೇಕು. ಲಿಂಕ್ ಮೆನ್ಷನ್ ಮಾಡಿಬಿಟ್ಟು ಆಟೋ DMಗೆ ಸೆಟ್ ಮಾಡಬೇಕು. ಆಟೋ DMಗೆ ಸೆಟ್ ಮಾಡಿದಾಗ ಅದು ಇನ್ಸ್ಟಾದಲ್ಲಿ ಯಾರಾದರೂ ನಮ್ಮ ವಿಡಿಯೋ ನೋಡ್ತಿದ್ದಾಗ ಜಸ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಡೈರೆಕ್ಟ್ ಆಟೋ DM ಆಗಿ ಈ ಟಾಪ್ದು ಲಿಂಕ್ ಹೋಗುತ್ತೆ. ಇದರಿಂದ ನಿಮಗೆ ವ್ಯೂಸ್ ಬರೋದಾಗಿರ್ಬೋದು ಆ್ಯಂಡ್ ಫಾಲೋವರ್ಸ್ ಬರೋದಾಗಿರ್ಬೋದು, ಇದು ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಈ ಥರ ಒಂದು ಲಿಂಕ್ ಹೋಗುತ್ತೆ. ಆ ಲಿಂಕಲ್ಲಿ ಇವಾಗ ಈ ಟಾಪಿಂದ ನನಗೆ ಒಂದು 10% ಕಮಿಷನ್ ಸಿಗುತ್ತೆ ಅಂತ ಇರುತ್ತೆ. ಸೊ ಅದರಲ್ಲಿ ಒಬ್ಬರು ಬೈ ಮಾಡಿದ್ರೆ ಅವ್ರ ಕಡೆಯಿಂದ ನನಗೆ 10% ಕಮಿಷನ್ ಅಂತ ಬರುತ್ತೆ. ನಾನು ಕೂಡ
ದುಡ್ಡನ್ನ ತಗೊಂಡ್ಬಿಟ್ಟೆ ಹೇಳ್ತಿರೋದು. ನಾನು ಅಂದರೆ ಸುಮ್ಮನೆ ಈ ಥರ ನನಗೇನೆ ಗೊತ್ತಿಲ್ಲದೆ ಬಂದು ವಿಡಿಯೋ ಮಾಡ್ತಾ ಇಲ್ಲ. ನಾನು ಆ್ಯಕ್ಚುಲಿ ವಿಡಿಯೋನೂ ಮಾಡಾಕಿದ್ದೀನಿ, ಅದರಿಂದ ನಾನು ಅರ್ನಿಂಗ್ಸ್ನ ಮಾಡೇನೆ ನಾನು ವಿಡಿಯೋ ಮಾಡಾಕ್ತಿರೋದು. ಯಾಕಂದರೆ ತುಂಬ ಜನ ಇನ್ನೂ ಕನ್ಫ್ಯೂಷನಲ್ಲೇ ಇರ್ತಾರೆ, ವಿಡಿಯೋ ಮಾಡ್ಬೋದಾ ಮಾಡಬಾರ್ದಾ ಅಂತಲೇ ಗೊತ್ತಾಗ್ತಿರಲ್ಲ ಎಷ್ಟು ಜನಕ್ಕೆ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ಖಂಡಿತವಾಗಿಯೂ ವಿಡಿಯೋ ಮಾಡ್ಬೋದು. ಹಾಗೆ ಸ್ವಲ್ಪ ಜನಕ್ಕೆ ಲೈಕ್ ಯಾವ ಥರ ಅಂತ ಅಂದರೆ ಫೇಸ್ನ ತೋರಿಸ್ಕೊಂಡು ವಿಡಿಯೋ ಎಲ್ಲ ಮಾಡೋದಕ್ಕೆ ಇಷ್ಟ ಇರಲ್ಲ, ಅವರು ಈ ಥರನೂ ಮಾಡ್ಬೋದು. ಲೈಕ್ ಇವಾಗ ಇದೊಂದು ಲ್ಯಾಕ್ಮಿ ಫೌಂಡೇಶನ್, ಈ ಫೌಂಡೇಶನ್ನ ನಾನು ತಗೊಂಡಿದ್ದೀನಲ್ವ, ಇದನ್ನು ತೋರಿಸ್ಬೇಕಂದ್ರೆ ನನ್ನ ಫೇಸ್ನ ತೋರಿಸ್ಬಿಟ್ಟೇ ವಿಡಿಯೋ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಸುಮ್ಮನೆ ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ವೈಟ್ ಸ್ಕ್ರೀನ್ ಥರ ಮಾಡಿಕೊಂಡು ಹಾಗೆ ಇದನ್ನೇ ಬರೀ ವಿಡಿಯೋನ ಮಾಡಿಬಿಟ್ಟು ಇದನ್ನು ಕೈಗೋ ಎಲ್ಲಿಗಾದರೂ ಹಚ್ಕೊಂಡ್ಬಿಟ್ಟು ಶೇಡ್ ಯಾವ ಥರ ಇದೆ ಅಂತ ತೋರಿಸ್ಬಿಟ್ಟು ನಾವು ವಿಡಿಯೋ ಮಾಡ್ಬೋದು. ಏನಿಲ್ಲ, ನಾವು ಹಾಗೇನೆ ಬರೀ ಪ್ರಾಡಕ್ಟ್ನ ತೋರಿಸ್ಕೊಂಡೇ ವಿಡಿಯೋ ಮಾಡ್ಬೋದು. ಹಾಗೆ ಇನ್ನೊಂದು ಏನಂತ ಅಂದರೆ ಇದರಲ್ಲಿ ಇನ್ನೊಂದು ನಾವು ಲೈಕ್ ಬರೀ ಗರ್ಲ್ಸ್ ಮಾತ್ರ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಅಂದರೆ ಇವಾಗ ಬರೀ ಡ್ರೆಸ್ನ ತೋರಿಸೋದಾಗಿರ್ಬೋದು, ಟಾಪು ಅಂದರೆ ಹುಡುಗಿ ಯೂಸ್ ಮಾಡೋ ವಸ್ತುಗಳನ್ನೇ ತೋರಿಸಿದ್ರೆ ಅಷ್ಟೊಂದು ಅರ್ನಿಂಗ್ಸ್ ಆಗುತ್ತೆ. ಬಟ್ ನಾವು ಯಾವುದ್ರ ಕಡೆ ಫೋಕಸ್ ಮಾಡಬೇಕು ಅಂತಂದರೆ ಬಾಯ್ಸು ಗರ್ಲ್ಸು ಪ್ರತಿಯೊಬ್ಬರೂ ಕೂಡ ಒಂದು ಪ್ರಾಡಕ್ಟ್ನ ತಗೊಳ್ಳೋ ಅಂಥ ಪ್ರಾಡಕ್ಟ್ನ ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಯಾವ ಥರ ಅಂತ ಹೇಳೋದಾದರೆ, ನನ್ನ ಹಿಂದೆ ಇದಿದೆ ಅಲ್ವಾ, ಇದೊಂದು ಫ್ಲವರ್ ಪಾಟ್ ಇದೆ ಅಲ್ವಾ, ಇದನ್ನು ಬರೀ ಗರ್ಲ್ಸೇ ತಗೋತಾರೆ ಅಂತ ಏನಿಲ್ಲ, ಇದನ್ನು ಬಾಯ್ಸು ತಗೋತಾರೆ, ಗರ್ಲ್ಸು ತಗೋತಾರೆ. ಹಾಗೆ ಹೌಸ್ ವೈಫ್ ಆಗಿರ್ಬೋದು, ಎಲ್ಲರೂ ಪರ್ಚೇಸ್ ಮಾಡ್ತಾರೆ ಅಲ್ವಾ. ಈ ಥರ ಎಲ್ಲರೂ ಪರ್ಚೇಸ್ ಮಾಡೋ ಅಂಥದ್ದು, ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗೋ ಅಂಥದ್ದು ಏನಾದರೂ ಒಂದು ನಾವು ತೋರಿಸ್ಬೇಕು. ಆವಾಗ ನಮಗೆ ಅರ್ನಿಂಗ್ಸು ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಬೇಗ ವ್ಯೂಸ್ ಆಗ್ತಾರೆ. ನಾನು ಇನ್ಸ್ಟಾದಲ್ಲಿ ನೋಡಿದ ಪ್ರಕಾರ ಇತ್ತೀಚೆಗೆ ಈ ಥರ ಒಂದು ಆನ್ಲೈನಲ್ಲಿ ಪ್ರಾಡಕ್ಟ್ನ ತಗೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡೋದು ತುಂಬ ಜನ ಸ್ಟೂಡೆಂಟ್ಸು, ಹೌಸ್ ವೈಫು ಇವರೆಲ್ಲ ಮಾಡ್ತಿದ್ದಾರೆ. ಸೊ ಆರಾಮಾಗಿ ನೀವು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇನ್ನೊಂದು ಈ ಡೌಟ್ ಅಂತೂ ಎಲ್ಲರಿಗೂ ಇರುತ್ತೆ, ಆ್ಯಕ್ಚುಲಿ ನನಗೂ ಇತ್ತು. ನನಗೆ ಇದನ್ನು ನಾನು ಯಾರ ಹತ್ರ ಕೇಳಬೇಕು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಒಂದು ತುಂಬ ಕಾಸ್ಟ್ಲಿ ಡ್ರೆಸ್ನ ತಗೋತೀನಿ. ಯಾವ ಥರ ಅಂತ ಅಂದರೆ ಒಂದು 10,000 ರೂಪಾಯಿದು ನಾನೊಂದು ಕಾಸ್ಟ್ಲಿ ಐಟಮ್ನ, ಡ್ರೆಸ್ ಬೇಡ, ಒಂದು ಐಟಮ್ನ ತಗೋತೀನಿ. ಆ ಐಟಮ್ಮು ನನಗೆ ಇಟ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ, ಬಟ್ ಅದ್ರ ಬಗ್ಗೆ ನನಗೆ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸಿರುತ್ತೆ. ಅದ್ರದ್ದು ಕಮಿಷನ್ ಕೂಡ ಜಾಸ್ತಿ ಸಿಗುತ್ತೆ ಅಂತಲೂ ಮೆನ್ಷನ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಅದೊಂದು ಪ್ರಾಡಕ್ಟ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಇವಾಗ ಮಾಡ್ತೀನಿ. ಯಾವ ಥರ ಪ್ರಾಡಕ್ಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಒಂದು ವಾಷಿಂಗ್ ಮಿಷಿನ್ ಅಂತಲೇ ಇಟ್ಕೊಳ್ಳಿ. ಆ ವಾಷಿಂಗ್ ಮಿಷಿನ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಬೇಕು, ಬಟ್ ನನಗೆ ಅದನ್ನು ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಾವು ರಿಟರ್ನ್ ಮಾಡ್ಬೋದಾ, ವಿಡಿಯೋ ಮಾಡಿಬಿಟ್ಟು ನಾವು ರಿಟರ್ನ್ ಮಾಡ್ಬೋದಾ ಅನ್ನೋದೇ ತುಂಬ ಜನಕ್ಕೆ ಕ್ವಶನ್ ಮಾರ್ಕ್ ಇರುತ್ತೆ. ಖಂಡಿತ ಮಾಡ್ಬೋದು. ಅದನ್ನು ಅವರೇ ಮೆನ್ಷನ್ ಕೂಡ ಮಾಡಿರ್ತಾರೆ. ನೀವು ಒಂದು ಪ್ರಾಡಕ್ಟ್ನ ತಗೊಳ್ಳಿ ಕಂಟೆಂಟ್ಗೋಸ್ಕರ ವಿಡಿಯೋನ ಮಾಡಿ ಅದನ್ನ ಆರಾಮಾಗಿ ರಿಟರ್ನ್ ಮಾಡ್ಬೋದು, ನಾವು ನಿಮ್ಮ ಐಡಿನ ಬ್ಲಾಕ್ ಮಾಡಲ್ಲ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ. ಸೊ ನೀವಿಲ್ಲಿ ಆರಾಮಾಗಿ ವಿಡಿಯೋಸ್ ಮಾಡ್ಬೋದು. ತಗೊಳ್ಳಿ, ತುಂಬ ಡ್ರೆಸ್ಗಳನ್ನ ತಗೊಳ್ಳಿ, ತುಂಬ ಮನೆಗೆ ಬೇಕಾಗಿರೋ ಐಟಮ್ಸ್ನ ತೋರಿಸಿ, ಆ್ಯಂಡ್ ಕಿಚನ್ ಐಟಮ್ಸ್ನ ತೋರಿಸಿ. ಕಿಚನ್ದು ಇದೆಲ್ಲ ತುಂಬ ಜನ ತಗೋತಾರೆ ಬೇಕಾಗಿರೋದು, ಆ್ಯಂಡ್ ರೂಮ್ದು ಮೇಕ್ ಓವರ್ ಆಗಿರ್ಬೋದು, ಇದೆಲ್ಲ ಜಾಸ್ತಿ ತಗೋತಿರ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಡಿ, ಅದು ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ಎಷ್ಟಂತ ಇಟ್ಕೋತೀರಿ, ಎಷ್ಟಂತ ಮನೇಲಿ ಗುಡ್ಡೆ ಹಾಕೋಬೋದು ಹೇಳಿ. ಅದಕ್ಕೇ ತಗೊಂಡು ವಿಡಿಯೋ ಮಾಡಾದ್ಮೇಲೆ ರಿಟರ್ನ್ಗೂ ಕೂಡ ಹಾಕ್ಬೋದು. ಏನು ಆ ಥರ ಲೈಕ್ ಒಂದೊಂದು ಐಡಿ ರಿಟರ್ನ್ಗೆ ಹಾಕಿದ್ರೆ ಬ್ಲಾಕ್ ಆಗಿದೆ ಹಿಂಗೆ ಅಂತಾರೆ. ಬಟ್ ಮೀಶೋ ಕ್ರಿಯೇಟರ್ ಕ್ಲಬ್ನ ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವ್ರೇನಾದರೂ ರಿಟರ್ನ್ ಮಾಡ್ತಿದ್ರೆ ಅವರಿಗೆ ಇದರಿಂದ ಬ್ಲಾಕ್ನೂ ಕೂಡ ಮಾಡಲ್ಲ. ಹಾಗೆ ಇದರಿಂದ ನಮಗೇನೆ ಯೂಸು. ನಾವು ಸುಮ್ಮನೆ ಒಂದು ಡ್ರೆಸ್ನ ತರಿಸ್ಕೊಂಡ್ರೆ ಅದ್ರದ್ದು ನಾವು ಲೈಕ್ ಏನಂತಂದರೆ ಅದಕ್ಕೊಂದು ನಾನು 300 ರೂಪೀಸ್ ಕೊಟ್ಟಿರ್ತೀನಿ ಅಂತ ಅಂದರೆ ನಾನು ರಿಟರ್ನ್ಗೆ ಹಾಕಿದಾಗ ನಂಗೆ ಆ 300 ರೂಪೀಸು ಬರುತ್ತೆ, ನನಗೆ ಇದರಿಂದ ಕಮಿಷನ್ನು ಬರುತ್ತೆ. ಸೊ ನನಗಿಲ್ಲಿ ಏನು ಲಾಸೇ ಆಗಲ್ಲ. ಹಾಗಾಗಿ ವಿಡಿಯೋನ ಆರಾಮಾಗಿ ಸ್ಟಾರ್ಟ್ ಮಾಡಿ. ಆಮೇಲೆ ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ, ಇದರಲ್ಲಿ ಪೇಮೆಂಟ್ ಯಾವ ಥರ ಕೊಡ್ತಾರೆ ಅಂತ ಅಂದರೆ ಇದರಲ್ಲಿ ವೀಕ್ಲಿ ಪೇಮೆಂಟ್ ಕೂಡ ಇರುತ್ತೆ. ಹಾಗೆ ಇದಕ್ಕೆ ಒಂದು ಸಲ ಅಕೌಂಟ್ನ ನಾವು ಲಿಂಕ್ ಮಾಡಿಬಿಟ್ರೆ ನಾವೇನು ಇದರಲ್ಲಿ ಪೇಔಟ್ ಮಾಡ್ಕೊಳ್ಳೋಂಗಿಲ್ಲ, ಅದಾಗೆ ಅಕೌಂಟಿಗೆ ಬರ್ತಾ ಇರುತ್ತೆ. ಹಾಗೆ ಇದರಲ್ಲಿ ತುಂಬ ಕ್ರೈಟೀರಿಯಾ ಆ ಥರ ಏನಿಲ್ಲ, ತುಂಬಾ ಸಿಂಪಲ್, ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಇನ್ನು ನಾನು ಡೀಟೇಲಾಗಿ ಹೇಳಬೇಕು, ಇದಿಷ್ಟೇ ಅಲ್ಲ, ಇನ್ನೂ ಇದೆ. ಅಂದರೆ ಇದು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಯಾವ ಥರ ವಿಡಿಯೋನ ಶೂಟ್ ಮಾಡಬೇಕು, ಅದೆಲ್ಲ
ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ. ಅದೆಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸೋದಕ್ಕಾಗಲ್ಲ. ಫಸ್ಟು ಮೀಶೋ ಕ್ರಿಯೇಟರ್ ಕ್ಲಬ್ಬಿಗೆ ಯಾವ ಥರ ಜಾಯ್ನ್ ಆಗೋದು ಆ್ಯಂಡ್ ಅಲ್ಲಿ ಆಟೋ ಡಿ ಎಮ್ ಯಾವ ಥರ ಸೆಟ್ ಮಾಡಬೇಕು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ಏನು ಟೆನ್ಷನ್ ಬೇಡ. ನೆಕ್ಸ್ಟ್ ನಾನು ಆ ವಿಡಿಯೋನೇ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಆರಾಮಾಗಿ ಸ್ಟಾರ್ಟ್ ಮಾಡಿ, ಏನು ವರಿ ಮಾಡ್ಕೋಬೇಡಿ, ಇದರಿಂದ ಏನೂ ಲಾಸ್ ಆಗಲ್ಲ. ನೀವು ರಿಟರ್ನ್ಗೆ ಹಾಕಿದ ತಕ್ಷಣ 24 ಅವರ್ಸಿಗೆ ಅಮೌಂಟ್ ಕೂಡ ಬರುತ್ತೆ. ಆ ಥರ ಅಮೌಂಟ್ ಬರಲ್ಲ ಹಂಗೇನೂ ಇಲ್ಲ. ಬಟ್ ರಿಟರ್ನ್ಗೆ ಹಾಕಬೇಕಾದ್ರೆ ನೀವೇನು ಪ್ರಾಡಕ್ಟ್ ತೊಗೊಂಡಿರ್ತೀರ ಅದೇ ಪ್ರಾಡಕ್ಟ್ನ ಹಾಕಿ. ಅಂದರೆ ನೀವು ಅವ್ರಿಗೆ ಮೋಸ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಅವರು ಕಷ್ಟಪಟ್ಟು ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದೊಂದು ಆರ್ಡರ್ಸ್ ಬರೋದು ಕೂಡ ತುಂಬಾ ಖುಷಿ ಕೊಡ್ತಿರುತ್ತೆ. ಹಂಗಿದ್ದಾಗ ನಾನು ಲೈಕ್ ಒಂದು ಸ್ಯಾರಿನ, ಒಂದು ರೆಡ್ ಕಲರ್ ಸ್ಯಾರಿ ತರಿಸ್ಕೊಂಡ್ಬಿಟ್ಟು ನಮ್ಮ ಮನೇಲಿರೋ ಒಂದು ರೆಡ್ ಕಲರ್ ಸ್ಯಾರಿನ ಅವ್ರಿಗೆ ಕೊಟ್ಟು ಕಳಿಸಿದ್ರೆ ಅದರಿಂದ ಅವ್ರಿಗೆ ತುಂಬ ಲಾಸ್ ಆಗುತ್ತೆ. ಆ ಥರ ಮೋಸ ನೀವು ಮಾಡಬೇಡಿ. ಏನು ಪ್ರಾಡಕ್ಟ್ನ ತರಿಸ್ಕೊಂಡಿರ್ತೀರ ಅದನ್ನು ಮಾತ್ರ ರಿಟರ್ನ್ ಮಾಡಿ ಅಷ್ಟೇ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ತಡ ಮಾಡಬೇಡಿ, ಸ್ಟಾರ್ಟ್ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ನಾನು ಯಾವ ಥರ ಜಾಯ್ನ್ ಆಗಬೇಕು, ಹೇಗೆ ಮಾಡಬೇಕು, ವೀಡಿಯೋಸ್ ಯಾವ ಥರ ಮಾಡಬೇಕು ಆ್ಯಂಡ್ ಎಂಥ ಪ್ರಾಡಕ್ಟ್ಸ್ನ ಜಾಸ್ತಿ ತಗೋಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಓಕೆ, ಯಾರೆಲ್ಲ ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಿಮಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಮೆಸೇಜ್ ಸಿಗ್ತಿದೆ ಅಂದರೆ ನನಗೆ ನಿಮ್ಮದು ಒಂದು ಸಬ್ಸ್ಕ್ರೈಬಿಂದ ನನಗೂ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ನಾನು ಏನೇ ವೀಡಿಯೋಸ್ ಮಾಡಿದ್ರು ಫಸ್ಟ್ ನಿಮಗೇ ಬರುತ್ತೆ. ಇದಾಗಿತ್ತು ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.